ಮುದ್ದಿನ ತೀರ್ಪುಗಾರರು. ಫೋಟೋಗ್ರಾಫರ್ ಅಂತೂ ಫೋಟೋವನ್ನು ತೆಗೆಯುತ್ತಾ ಇದ್ದಾನೆ ನೋಡಿ, ಬಿಡ್ತಾನೆ ಇಲ್ಲ. ಬಹಳಷ್ಟು ಫೋಟೋಸ್ಗಳು. नाम कोई नहीं है लेकिन बाद में कहते हैं नाम मेरा जॉन है, मैं फोटोग्राफर है। या जॉन तैयारी हो जाओ, ये सेमीफाइनल मुकाबला, जीतेंगे जाएंगे फाइनल, हारेंगे बिल्कुल इस प्रतियोगिता से बाहर। इरशाद जी अपनी अनु के साथ कई सालों से हम देख रहे हैं, आपकी आवाज विदेश की मट्टी पर लाजवाब वीक्षक वीरन पर क्या बताएंगे इरशाद जी? ನಿನ್ನ ತಾಯಿ ಮಾಡಿರುವ ಅಡಿಗೆಯನ್ನು ನಿಂದಿಸಬೇಡ, ನಿನ್ನ ತಾಯಿ ಮಾಡಿರುವ ಅಡಿಗೆಯನ್ನು ನಿಂದಿಸಬೇಡ. ಅದೆಷ್ಟೋ ಮಂದಿಗೆ ತಿನ್ನಲು ಊಟವಿಲ್ಲ, ಇನ್ನೆಷ್ಟೋ ಮಂದಿಗೆ ತಾಯಿಯೇ ಇಲ್ಲ ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಇದು ಸೆಮಿಫೈನಲ್ ಕಾಳಗ. ಬಲಿಷ್ಠತೆಯಿಂದ ಕೂಡುವ ಪಂದ್ಯ, ಹೈ ವೋಲ್ಟೇಜ್ ಇದೆ. ಒಂದು ಮಾತು ಹೇಳಬಲ್ಲೆ, ಒಂದು ಮಾತು ಖಂಡಿತವಾಗಿ ಹೇಳಬಲ್ಲೆ, ಬಿಪಿ ಶುಗರ್ ಇದ್ದವರಿಗೆ ಈ ಪಂದ್ಯವಲ್ಲ. ಒಂದೊಮ್ಮೆ ಬಿಪಿ ಶುಗರ್ ಇದ್ರೆ ಹೈ ವೋಲ್ಟೇಜಿನತ್ತ ಸಾಗುತ್ತೆ ಪಂದ್ಯ. ಪ್ಲೀಸ್ ಯಾರಿಗಾದ್ರೂ ಬಿಪಿ ಮತ್ತು ಶುಗರ್ ಇದ್ರೆ ದಯವಿಟ್ಟು ಈ ಪಂದ್ಯವನ್ನ ವೀಕ್ಷಣೆ ಮಾಡಬೇಡಿ, ಪಂದ್ಯ ಹೈ ವೋಲ್ಟೇಜ್ ಸಾಗುತ್ತೆ. ಋಷಿ ಅವರೇ, ಬಿಪಿ ಇದೆಯಾ, ಶುಗರ್ ಇದೆಯಾ? ನೋ ಚಾನ್ಸ್. ಪಾಡ್ಲೆ ಪಾಡ್ಲೆ तू ले लीगा लीगा आहा आहा ओ लीगा ಎಸ್ ಶಾಂತಿ ಶಾನೆ ಸೌಹಾರ್ದಕ್ಕೋಸ್ಕರ ಕ್ರೀಡಾ. ಇವತ್ತು ನಾವು ಎದುರಾಳಿಗಳು ಬರುವ ಭಾನುವಾರ ಒಂದೇ ಟೀಮಿನಲ್ಲಿ ಆಡುವ ಕಾಯಂ ಸದಸ್ಯರು. ಖಂಡಿತವಾಗಿ ಈ ಮಾತನ್ನ ಹೇಳಬಲ್ಲೆ. ಆರಂಭದ ಎಸೆತ, ಚುಕ್ಕಿ ಎಸೆತ ಸಚಿನ್ ಹೆಗಡೆ. ಓಹೋ, ಈ ಬಾರಿ ಅಂತೂ ಕ್ರಮವಲ್ಲದ ಚೆಂಡು, ಇದು ಅಡ್ಡ ಚೆಂಡು ಎಂಬ ನಿಶಾನೆ. ಖಾತೆ ಆರಂಭಗೊಳ್ಳುತ್ತಾ ಇದೆ. ಒಂದು ಎಸೆತ, ಒಂದು ರನ್ನು. ಅರಸ ವಾರಿಯರ್ಸ್ ಈ ಭಾಗದಲ್ಲಿ ಒಂದು ಕಡೆ ಸಚಿನ್ ಹೆಗಡೆ, ಮತ್ತೊಂದು ಈ ಭಾಗದಲ್ಲಿ ಸರ್ಫರಾಜ್ ತಪ್ಪ. ಮೊಜಾಂಬಿಲ್ ಎಸ್ತಗಾರಿಕಾ ಪೀಠದಲ್ಲಿ ರಕ್ಷಣಾತ್ಮಕವಾಗಿ ಆಡುವ ಪ್ರಯತ್ನ. ಯಾವುದೇ ಒಂದು ಆಘಾತವಿಲ್ಲ, ಸುರಕ್ಷಿತ ತಾಣದಲ್ಲಿ ದಾಂಡುಗಾರರು.
ನಿಯತ್ತಿನ ಜನರೊಡನೆ ಪ್ರಾಮಾಣಿಕನಾಗಿರು, ನಿಯತ್ತಿನ ಜನರೊಡನೆ ಪ್ರಾಮಾಣಿಕನಾಗಿರು, ಆದರೆ ನಟಿಸುವ ಜನರೊಡನೆ ಅತ್ಯುತ್ತಮ ನಟನಾಗಿರು ಎಂಬಂತ ಮಾತು ರವಾನಿಸಿಕೊಳ್ಳುತ್ತಾ ಈ ಬಾರಿ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಚೆಂಡು ಸಾರ್ತಾ ಇದೆ, ಸೀಮಾ ರೇಖೆ ಕಡಿದಾಡ್ತಾ ಇದೆ, ಬೌಂಡರಿ. हेलो चेक, हेलो 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 चेक, हेलो हेलो चेक, हेलो ಎಸ್ ಬ್ಯಾಕ್ ಟು ಮ್ಯಾಚ್. ಒಂದೊಂದು ಕ್ಷಣಗಳು ವಿಚಿತ್ರ, ಸೋಲು ಗೆಲುವಿನ ನಡುವೆ ಪಂದ್ಯವಿದು. ಗೂಟಪಾಲಕನನ್ನು ವಂಚಿಸುವ ನಿಟ್ಟಿನಲ್ಲಿ ಚೆಂಡು ಲೆಗ್ ಬೈ ಮೂಲಕ 1 ರನ್ನಿನ ಜೋಡಣೆ. ಅಂತಿಮ ಎಸೆತ ಚಾಲ್ತಿಯಲ್ಲಿ ಆಖರಿ ಗೇಂದು. 4 ಓವರಿನ ಪಂದ್ಯ, ಪವರ್ ಪ್ಲೇಯಲ್ಲಿ ನಾವುಗಳು. ಮೊಜಾಂಬಿಲ್ ಶ್ರೇಷ್ಠ ಮಟ್ಟದ ಎಸೆತಗಾರ ಮೊಜಾಂಬಿಲ್ ಪಾಲಾಗ್ತಾ ಇದೆ. ಅಂತಿಮ ಚಾಲ್ತಿಯಲ್ಲಿದೆ. ಖಾತೆ 6ರಲ್ಲಿ ಮೊಜಾಂಬಿಲನ ಪ್ರಥಮ ಓವರಿನ ಅಂತಿಮ ಚಾಲ್ತಿಯಲ್ಲಿ. दूसरा सेमीफाइनल का जलवा ग्राउंड नंबर 1 पर चल रहा है यहाँ पर, जिस पर यूनाइटेड कोडियाल एबी वर्सेस आरएस वॉरियर्स आमने सामने पहले बल्लेबाजी करते हुए पहली 5 गेंदों पर 6 रन आ चुकी है बिना कोई विकेट की नुकसान के. इस बार स्वीप करने की कोशिश वहां पर अपील जरूर हुई थी कॉट बिहाइंड की, लेकिन कोई पुरस्कार नहीं. इसी के साथ डॉटेड डिलीवरी के साथ पहली ओवर की समाप्ति, 6 रन बिना कोई विकेट की नुकसान के. बहुत ही बेहतरीन गेंदबाजी का प्रदर्शन यहां पर यूनाइटेड कोडियाल एबी द्वारा. जानते हैं कि कितना अहम होता है हर एक रन. इस प्रतियोगिता का सेमीफाइनल पर टीम पहुंच चुकी है. दोनों ही टीम यहां पर जान लगाते हुए इस मैच को जीतने के लिए जानते हैं कि हर एक मैच, हर एक विकेट कितना महत्वपूर्ण होता है. इसके लिए यहां पर दोनों ही टीम अपनी जान लगाते हुए. देखना है इस पर किसकी जान भारी होती है, कौन इस मैच पर हावी हो जाता है. इस उम्मीद के साथ गेंदबाजी में तब्दीली. गेंदबाजी का जिम्मा संभालते हुए बेहतरीन गेंदबाज टीम यूनाइटेड कोडियाल के शाहिल कुर्नड़ का अपने गेंद को हाथों पे लेकर अंपायर से मार्क लेते हुए यहां पर स्ट्राइकर छोर पर सरफराज सामना करेंगे शाहिल का. इस बार लेग बाय का इशारा अंपायर द्वारा. एक अतिरिक्त रन टीम के खाते पर. स्कोर बढ़ता हुआ 7 बिना कोई विकेट के नुकसान के. ಎಸ್ 7 ರನ್ ಖಾತೆಯಲ್ಲಿ 1 ಓವರ್ ಮತ್ತು 1 ಎಸೆತ ಮುಕ್ತಾಯ. 4 ಓವರಿನ ಪಂದ್ಯ. ಸಚಿನ್ ಹೆಗ್ಡೆ ಎದುರಿಸಿ ಆಡಬಲ್ಲ ಆಟಗಾರ, ಈ ಎಡಗೈ ದಾಂಡಿಗ. ಎಸ್ತಗಾರಿಕಾ ಪೀಠದಲ್ಲಿ ಶಾಹಿಲ್ ಕುರ್ನಡ್ಕ
ಹುಟ್ಟಿದಾಗ ಜಾತಕ, ಸತ್ತಾಗ ಸೂತಕ, ಮಧ್ಯದಲ್ಲಿ ನಾಟಕ, ಆದರೂ ಮುಗಿಯಲಿಲ್ಲ ಜನರಲ್ಲಿ ಕೌತುಕ ಎಂಬ ಮಾತನ್ನು ರವಾನಿಸಿಕೊಳ್ಳುತ್ತಾ ಓಡೋಡಿ ಬರುತ್ತಾ ಭೂಮಿ ತಾಯಿಗೆ ಬಡಿಯುತ್ತಾ ಓಡೋಡಿ ಬಡಿಯುತ್ತಾ ಎಸ್ತುಗಾರಿಕಾ ಪೀಠದಲ್ಲಿ ಶಾಹಿಲ್ ಕೂರ್ನಡ್ಕ ಖಾತೆ 7ರಲ್ಲಿ 4 ಓವರಿನ ಪಂದ್ಯ. ಇದು ದ್ವಿತೀಯ ಎಸೆತ. ನೆಲ ಕಚ್ಚಿದ ಚೆಂಡಿಗೆ ಮರು ಉತ್ತರ ಖಂಡಿತ ಇದೆ. ಒಂದಂತೂ ಸುಲಭ, ಅವಳಿ ಅಷ್ಟು ರೀತಿಯಲ್ಲಿ ಪಡೆಯಲು ಕಷ್ಟ. ಕಾರಣ ಇದು ಬಲಿಷ್ಠ ಪಡೆ. ಕಾರಣ ಫೈನಲ್ಗೆ ಲಗ್ಗೆ ಇಡುವ ಕನಸಿನೊಂದಿಗೆ ಮೈದಾನದ ಸುತ್ತಲೂ ಕೋಟೆಯನ್ನು ಕವರ್ ಮಾಡುವಂತ ಕ್ಷೇತ್ರಪಾಲಕರು. 69 ಕ್ರಮ ಸಂಖ್ಯೆ ಕ್ಲೀವ್ ಶಿರ್ವ ಕಳೆದ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿಯ ಸರದಾರ. ಒಂದು ಕಡೆ ಅಶೋಕ್ ಮೆಹ್ತ್ಯಾಸ್, ಮತ್ತೊಂದು ಕಡೆ ಗೂಟಪಾಲಕ ಶಿವಪ್ರಸಾದ್. ವಿಶ್ವ ಮೊಜಾಂಬಿಲ್ ಘಟ್ಟಾನುಘಟಿ ತಂಡವೇ ಇದೆ. ಘಟ್ಟಾನುಘಟಿ ಆಟಗಾರರ ದಂಡನ್ನೇ ಹೊಂದಿರುವ ಯುನೈಟೆಡ್ ಕೊಡಿಯಾಲ ಎಬಿ, ಯುನೈಟೆಡ್ ಕೊಡಿಯಾಲ್ ಎಬಿ. ಈ ಬಲಿಷ್ಠ ತಂಡಗಳಿದೆ ಒಂದು ಕಡೆ. ಆದರೆ ಎದುರಾಳಿ ತಂಡ ನಾ ಹೇಳಿದ್ದೆ ಆರಂಭಿಕ ಜೋಡಿ ಸಚಿನ್ ಹೆಗಡೆ ಒಂದು ಕಡೆ, ಸರ್ಫರಾಜ್ ತಪ್ಪ ಚತುರ್ಥ ಎಸ್ತ ಚಾಲ್ತಿಯಲ್ಲಿ. ಒಬ್ಬ ಶ್ರೇಷ್ಠ ಮಟ್ಟದ ಎಸೆತ ಇದು. ಬೆಂಕಿ ಚೆಂಡು. ದಂಡನ್ನು ಪರಿಚಯಿಸಲು ಕಷ್ಟ ಸಾಧ್ಯ. ಕಾರಣ ಎಸ್ತುಗಾರಿಕಾ ಪೀಠದಲ್ಲಿ ಶಾಹಿಲ್ ಕೂರ್ನಡ್ಕ. ಆರಂಭದ ಎಸೆತ 1, ನಂತರ 1, ತೃತೀಯ ಎಸೆತ 1, ಆದರೆ ಚತುರ್ಥ ಎಸೆತಕ್ಕೆ 0. ಇದೀಗ ಪಂಚಮ ಎಸೆತ. ಸಚಿನ್ ಹೆಗಡೆ ಎದುರಿಸಾಡಬಲ್ಲ ಆಟಗಾರ. ಷಡ್ಕ ಷಡ್ಕ. ವಾಟ್ ಮ್ಯಾಚ್. ಸೀಮಾರೇಖೆ ಗಡಿ ದಾಟಿದೆ. ನಾ ಹೇಳಿದ್ದೆ ಸಚಿನ್ ಹೆಗಡೆ ಆರಂಭದ ಕ್ಷಣವನ್ನ ಮನಸ್ಸಿನಲ್ಲಿ ಮಾತನಾಡಿಕೊಳ್ಳಬೇಡಿ. ಕಾರಣ ಸಚಿನ್ ಹೆಗಡೆ ಅದು ಷಡ್ಕದ ಮುಖೇನ ರನ್ನು ಅಧಿಕೃತಗೊಳ್ತಾ ಇದೆ ನೋಡಿ. 15 ರನ್ನುಗಳು ಖಾತೆಯಲ್ಲಿ. 4 ಓವರಿನ ಪಂದ್ಯ. ಯಾವುದೇ ಒಂದು ವಿಕೆಟ್ ಅನ್ನ ಬಿಟ್ಟು ಕೊಡುವಂತಿಲ್ಲ ನೋಡಿ. ಅರಸ ವಾರಿಯರ್ಸ್ ಇದು ಅರಸರ ತಂಡ, ರಾಜರ ತಂಡ ಇದು. ಎಸ್ತುಗಾರಿಕಾ ಪೀಠದಲ್ಲಿ ಶಾಹಿಲ್ ಕೂರ್ನಡ್ಕ ಕೊಂಚ ಸಮಯಕ್ಕೆ ವೈಫಲ್ಯ ಕಂಡ್ರು ಅಂತಿಮ ಎಸೆತವನ್ನ ಯಾವ ರೀತಿಯಲ್ಲಿ ನಿಭಾಯಿಸುವರೆ. आखिरी गेंद इस वक्त काले हाथों से वापस देखिए. विकेट कीपर शिवा की दस्तान पर गेंद. इसी के साथ ओवर क्रमांक 2 समाप्त. रन संख्या 15 बिना विकेट के साथ മത്സരങ്ങൾ കഥ പറയാൻ പോകുന്ന പ്രിയമുള്ളവരെ, ഉമ്മൽക്കീൻ മൈതാനം AKW വളരെ മികച്ച രീതിയിൽ മത്സരം കാഴ്ചവെക്കുന്നുണ്ട്. ഓവർ 2 അവസാനിച്ചു. നേടിയത് 15 ആണെങ്കിൽ യാതൊരു വിക്കറ്റ് ഇവിടെ നഷ്ടപ്പെടാൻ സാധ്യതരല്ല ഇവര്. ഇതാണ് മത്സരം, ഇതാണ് യുണൈറ്റഡ്. വളരെ മികച്ച രീതിയിലുള്ള മത്സരങ്ങൾ കട്ടീൽ ഫ്രണ്ട്സ് ക്രിക്കറ്റ് ദുബായ് വർണ്ണമനോഹരമായ മത്സരങ്ങൾ കാഴ്ചവെക്കുന്നുണ്ട്. സീസൺ 14ലാണ് വിജയം പരാജയം. ഇതിന്റെ ഇടയിൽ ഒരു മത്സരം. വിജയിച്ചാൽ ചാമ്പ്യൻ എന്ന ആ ട്രോഫിയിലേക്ക് സ്വന്തമാക്കാനുള്ള എല്ലാ നേട്ടങ്ങളുമാണ് ಮೈದಾನ ಮಣ್ಣಿൽ. ವಾ ಬೈವ. ಎನಿವೆ 2 ಓವರ್ ಅಂತೂ ಮುಕ್ತಾಯಗೊಂಡಿದೆ. ತೃತೀಯ ಓವರ್ ಸುನಿಲ್ ಶೆಟ್ಟಿಯನ್ನ ಕರೆತರಲಾಗಿದೆ. 4 ಓವರಿನ ಪಂದ್ಯಗಳಲ್ಲಿ 2 ಮುಕ್ತಾಯಗೊಂಡಿದೆ. ಸುನಿಲ್ ಶೆಟ್ಟಿಯನ್ನ ಕರೆತರಲಾಗಿದೆ ತೃತೀಯ ಓವರಿಗೆ.
ಜಾದು ನಡೆಯಬಹುದೇ, ಮೋಡಿ ನಡೆಯಬಹುದೇ, ಎಲ್ಲ ಸವಾಲುಗಳು. ಕೊಂಚಿತ್ತು ಎಡೆಬಿಡದ ಮೈದಾನ, ಎರಡೂ ಕಣ್ಣುಗಳು ಸೂಕ್ಷ್ಮ ರೀತಿಯಲ್ಲಿ. ಈ ಮಧ್ಯ ವಂಚನೆ ನಡೆದಿದೆ. ದಂಡು ಮತ್ತು ಚೆಂಡಿನ ನಡುವೆ ಸಂಪರ್ಕವಿಲ್ಲ. ಶಿವಪ್ರಸಾದ್ ಅಂತೂ ಶಬ್ದಗಳ ಮೇಲೆ ಶಬ್ದವನ್ನೇ ನೀಡುತ್ತಿದ್ದಾನೆ. ಆ ಮೈದಾನದಲ್ಲಂತೂ ಷಡ್ಕದ ಮೂಲಕ ಷಡ್ಕ ಪರಿಣಮಿಸ್ತಾ ಇದೆ. ಈ ಮೈದಾನದಲ್ಲಿ ಏನು ನಡೆಯಬಹುದು ಎಂಬುದಾಗಿದೆ सवालू। तीसरी ओवर की दूसरी गेंद इस वक्त उठा के मारने के लगा सीमा रेखा की 2 रन तो संपूर्ण। देखिए इसी के साथ कुल मिलाकर रन संख्या 17 हो चुकी है बिना विकेट के साथ। बहुत ही बेहतरीन शुरुआत यहाँ पर दोनों टीमों को मैं कहूंगा। हालांकि रन की गति उतनी तेज नहीं है, 17 रन बनी है, लेकिन इंपॉर्टेंटली कोई विकेट नहीं खोया यहाँ पर टीम अरस वॉरियर्स। इस बार ओवर पिच डिलीवरी, बेहतरीन गेंद यहाँ पर सुनील शेट्टी के बाजुओं से आता हुआ। यहाँ पर सरफराज यानी टप्पा स्ट्राइकर छोर पर सामना करेंगे सुनील शेट्टी का। अभी तक बेहतरीन गेंदबाजी यहां पर दिखाई दी है सुनील द्वारा। इस बार आउटसाइड द ऑफ स्टंप जाती हुई गेंद जाने दिया उसे विकेट कीपर के हाथ, लेकिन कोई पुरस्कार नहीं वहां पर अंपायर द्वारा। वाइड की चाहत जरूर की थी लेकिन हुई नहीं, और एक डॉटेड डिलीवरी आता हुआ। इस डॉटेड डिलीवरी के साथ स्कोर अभी तक 17 पर स्थगित हुआ है बिना कोई विकेट के नुकसान के। करंट रन रेट 6.38, जिसके औसत से अगर रन बनाती है टीम तो सिर्फ 25 का आंकड़ा पूरा कर सकता है, जो कि बहुत ही कम रहेगा इस सेमीफाइनल मुकाबले पर। इस उम्मीद के साथ चार्ज होना पड़ेगा यहाँ पर सरफराज यानी टप्पा को। बड़ी शॉट की तलाश करनी पड़ेगी, स्लेच करना पड़ेगा यहाँ पर गेंदबाज को, ताकि वो अपने लाइन और लेंथ से भटक जाए। इस बार रिवर्स स्वीप की यहाँ पर हवा पे खेला हुआ शॉट, ऐसा लगा कि जानबूझकर कैच करने की अटेम्प्ट नहीं हुई थी वहां पर उस फील्डर द्वारा। जानते हैं कि जब तक सरफराज रहेंगे कि वो अभी तक अपने फाइन टच पे आए नहीं है, गेंद उनके बल्ले पर आ नहीं रही है, उसका फायदा उठाने की कोशिश करते हुए यहाँ पर ऑपोजिट टीम इस बार यूनाइटेड कोडियाल एबी। और एक बार सुनील, अभी तक 5 गेंदों पर मात्र 3 रन दिए हैं। अभी तक का बेहतरीन गेंदबाजी मैं कहूंगा टीम यूनाइटेड कोडियाल एबी की ओर से। और एक बार सुनील इस ओवर की आखिरी गेंद को लेकर गेंदबाजी करेंगे युवा बल्लेबाज सचिन हेगड़े को। Score is 18 for no wicket. Last ball in progress. Once again, Sunil Shetty is taking his long run up to ball to Sachin Hegde, the man who has played a destructive innings in the first quarter final against Vidwan and won the Player of the Match award in the first quarter final. He's sitting on the driver's seat this time for team Arasu Warriors in the semi-final. Once again, Sunil, this time over pitch delivery, swept it away into the gap. Ashok Matthias is putting all his effort here and chases the ball well right before the boundary line of a square leg. This time, fumble in the run-up and loses his wicket. Sarfaraz has to depart. He got out in the form of run out here. दो रन का इजाफा हुआ है और एक विकेट भी खोया है यहाँ पर टीम अरस वॉरियर्स ने। सरफराज टप्पा पहला विकेट है टीम अरस वॉरियर का जो खोया है अभी तक सरफराज।
तीसरी रन की कोशिश के लिए दौड़ पड़े थे, लेकिन बेहतरीन फील्डिंग और विकेट कीपिंग का मुजाहिरा वहां पर अशोक मतायस और विकेट कीपर शिवा द्वारा, जिसके बदौलत टप्पा को चलता किया ग्राउंड से। नए बल्लेबाज के रूप पर गुरु क्रीज पर सचिन को जुड़ते हुए गुरु शेट्टी। देखना है कि किस तरीके की बल्लेबाजी का प्रदर्शन देते हैं सेमीफाइनल मुकाबले पर टीम यूनाइटेड खड़ियाल एबी के आगे। गेंदबाजी का जिम्मा संभालते हुए ऊंचे कद के गेंदबाज सरीन जॉय, जो बेहतरीन गेंदबाजी के लिए जाने जाते हैं। अच्छा गेंदबाजी का प्रदर्शन दिया था पहली क्वार्टर फाइनल पर टीम विडवन के आगे। देखना है यहां पर किस तरीके की गेंदबाजी उनसे आती है। स्ट्राइकर छोर पर सचिन हेगड़े, इनको टारगेट करना पड़ेगा टीम कड़ियाल को अगर इस मैच पर बने रहना है तो। जब तक एक क्रीज पर है, बड़ी शॉट कभी भी कहीं भी किसी भी वक्त आ सकती है। और एक बार सरिन जॉय गेंदबाजी करेंगे सचिन को। सरिन टू सचिन, the man is batting at 9 from 6 deliveries. He didn't get enough batting this time outside the off stump. पर वाइड हो गया, नो बॉल। अंपायर आपस में बातचीत करते हुए वेटिंग फॉर द डिसीजन हियर। No ball is a call from umpire, will be followed by a free hit here. Let's see how the Sachin will take this on. As for me, in this limited overs format, each and every ball will be played as a free hit, because the batter will not have a chance to defend his wicket. That's what we have seen since this morning in this Katil Premier League season 14. We are witnessing here the semi-final matches in the ground number 1 and 2, whereas Zannu is taking on Rangers in ground number 2, and in ground number 1, United Kodial AB is taking on Aras Warriors. Last 6 deliveries are remaining. This time Sarin to Sachin. Free hit delivery, what a delivery this time. Beats the batsman completely, reaches the safe hands of the wicketkeeper शिवा। बेहतरीन गेंदबाजी यहां पर, अच्छी वापसी मैं कहूंगा। पिछली गेंद नो बॉल रही थी सरीन की, फ्री हिट था, दबाव उन पर जरूर था, लेकिन यहां पर उनका काम आया है अनुभव। बेहतरीन गेंदबाजी के साथ वापसी यहां पर दर्ज करते हुए सरीन। और एक बार, इस बार गुड लेंथ डिलीवरी, जगह बनाकर खेलने की कोशिश हुई थी वहां पर मिड विकेट और स्क्वायर लेग के बीचों बीच, लेकिन फिर से चकमा खा गए थे वहां पर बल्लेबाज। गेंद सीधा विकेट कीपर के हाथ, और एक डॉटेड डिलीवरी आता हुआ यहां पर सरीन के बाजुओं से। और एक बार सरीन ओवर की तीसरी गेंद को लेकर फिर से कदमों का इस्तेमाल, बैकफुट पर जाकर खेला है, गेंद हवा पर जरूर है। एक आसान सा कैच का मौका, और दूसरी अटेम्प्ट पे उसको लपकते हुए बल्लेबाज गेंद फील्डर। इसी के साथ डेंजर मैन हैज टू डिपार्ट फ्रॉम द क्रीज। सचिन हेगड़े की आखिरकार विकेट यहां पर पतन होता हुआ, बड़ा मछली यहां पर जाल पे फंसता हुआ टीम यूनाइटेड कड़ियाल एबी के। सचिन हेगड़े आउट होकर पेविलियन वापस 9 गेंदों का सामना किया था, 9 रन बनाकर आउट हुए हैं यहां पर।
बंधन अजरा नजदीकियां बढ़ गई फासले मिट गए तेरे मेरे बेदरमियां वादे सब बन गए छू ले मुझे मैं हूँ तेरे रात निभाऊंगा ये सफर होगा अनजाने नए बल्लेबाज के रूप पर शाहिद नकुड़ा का आगमन हुआ है क्रीज पर। बड़ी शॉट मारने की पूरी क्षमता रखते हैं यहां पर शाहिद नकुड़ा। देखना है कि आखिरी 3 गेंद कैसे फेंकते हैं यहां पर सरिन। इस उम्मीद के साथ चौथा गेंद, इस बार बड़ी शॉट की कोशिश, घुमाकर मारने की कोशिश जरूर हुई थी लेकिन पूरी तरीके से बीट हुए थे। लेग बाई का इशारा आता हुआ अंपायर शिहाब द्वारा और एक अतिरिक्त रन टीम एक्स्ट्रास के रूप पर। 4 गेंदों पर मात्र 1 रन दिए हैं यहां पर सरिन ने और 1 विकेट चटकाया है। और एक महत्वपूर्ण विकेट चटकाया है यहां पर सचिन हेगड़े का, जो घातक हो सकते थे। इस बार हवा पे खेला हुआ शॉट और एक गगनचुंबी यहां पर, लेकिन लैक ऑफ जजमेंट जिसके वजह से जमीन पे गिर गया था गेंद। एक जीवन दान आखिरकार मिल ही गया है वहां पर शाहिद नकुड़ा को। इसी के साथ स्ट्राइकर छोर पर गुरु शेट्टी ओवर की आखिरी गेंद का सामना करेंगे। So it is a double runs. Once again, Guru Shetty is on strike. इस बार फिर से ओवर पिच डिलीवरी, लेकिन रफ्तार ऐसी थी लेकिन बल्ले का बाहरी किनारा और एक आसान सा कैच वहां पर विकेट कीपर के हाथ। इसी के साथ पहली इनिंग्स की समाप्ति यहां पर 4 ओवरों की समाप्ति के बाद स्कोर है 24-25 का टारगेट है यहां पर। लगभग 1 रन प्रति गेंद के हिसाब से रन बनानी पड़ेगी यहां पर टीम यूनाइटेड घड़ियाल एबी को अगर इस मैच पर जीतकर फाइनल पर प्रवेश करना है तो। So we'll be right back after a short innings break. Stay tuned for more action when United Kodial comes to bat. Thank you.
ಅಶೋಕ್ ಮ್ಯಾಥ್ಯಾಸ್ ಒಂದು ಕಡೆ, ಕ್ಲೀವನ್ ಇನ್ನೊಂದು ಕಡೆ. ಎಸೆತಗಾರಿಕಾ ಪೀಠದಲ್ಲಿ ಸಚಿನ. ಇಪ್ಪತ್ತ 4 ಎಸೆತಗಳ ಮುಂದೆ 25 ರನ್ನಿನ ಅವಶ್ಯಕತೆ. ಯುನೈಟೆಡ್ ಕೊಡಿಯಾಲ್ ಪರವಾಗಬಹುದೇ ಪಂದ್ಯ? ಯಾವ ರೀತಿಯಲ್ಲಿ ಪಂದ್ಯದ ಚಿತ್ರಣವನ್ನು ಬಿಚ್ಚಿಡಬಹುದು ಆರಂಭಿಕ ಜೋಡಿಗಳು? ಆರಂಭವಾಗಿದೆ. ಥರ್ಡ್ ಮ್ಯಾನ್ ವಿಭಾಗಕ್ಕೆ ಸೇರಿದ ಚೆಂಡು. Umpire, it's by. Yeah, it's by is the call from the umpire. 1 run added in terms of team extra here. ಕ್ಲೇಯುಸಿರುವನನ್ನ ವಂಚಿಸುವ ಪ್ರಯತ್ನ ಇದು. ಎಸೆಗಾರಿಕಾ ಪೀಠದಲ್ಲಿ ಸಚಿನ್ ಹೆಗಡೆ. ಆರಂಭದಲ್ಲಿ ಬೈ ಮೂಲಕ 1 ಕೊಟ್ರೆ ದ್ವಿತೀಯ ಎಸೆತದಲ್ಲಿ 0 ನೋಡಿ. ಅವನಿಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಅವನಿಗೆ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ ಎಂದು ಅಸೂಯೆ ಪಡೆದ ಏಕೈಕ ಪದವಿ ಎಂದರೆ ಅದು ಮರಣ. ಎಸ್, ಈ ಮಧ್ಯ ದಂಡಿಸುವ ಪ್ರಯತ್ನ. ಅಷ್ಟೇ ಉತ್ತಮ ರೀತಿಯಲ್ಲಿ ಕ್ಷೇತ್ರ ಪಾಲನೆ. 1 ರನ್ ಅಂತೂ ಖಚಿತ. 20 ರನ್ನಿನೊಂದಿಗೆ ತಂಡದ ಮೊತ್ತ 2. 3 ಎಸೆತವಂತೂ ಮುಕ್ತಾಯಗೊಂಡಿದೆ. ಅಶೋಕ್ ಮ್ಯಾಥ್ಯಾಸ್ ಎದುರಿಸಿ ಆಡಬಲ್ಲ ಆಟಗಾರ. ಓ ಮೈ ಗುಡ್ನೆಸ್! ಅಶೋಕ್ ಮ್ಯಾಥ್ಯಾಸ್ ತಂಡಂತೂ ಮಾತನಾಡತೊಡಗಿದೆ. ಬೌಂಡರಿ ಲಭ್ಯಗೊಳ್ಳುತ್ತಾ ಇದೆ. ವಾಟ್ ಬ್ಯಾಟಿಂಗ್ ದ ಮ್ಯಾನ್! ಬೌಂಡ್ರಿ. ಒಂದು ಚಿಕ್ಕ ಆಘಾತ ಬಂದಾಗ ನೋಡಿ, ಎದುರಾಳಿ ತಂಡವಾಗಿದ್ರು ಮಾನವೀಯತೆಯನ್ನು ಮೆರೆಯುವಂತ ಕ್ಷಣ ಖಂಡಿತವಾಗಿಯೂ ಬೇಕು. ಇದು ನಿಜವಾಗಿಯೂ ಕ್ರೀಡೆ ಎಂದರೆ ಸೋಲು ಗೆಲುವು ಅಲ್ಲಿ ನೋಡಲ್ಲ, ಅಲ್ಲಿ ಮಾನವೀಯತೆಗೆ ಮುಖ್ಯ ಪ್ರಧಾನವನ್ನು ಕೊಡುವಂತ ಒಂದು ಪಂದ್ಯಾಕೂಟ. ಕಟೀಲ್ ಫ್ರೆಂಡ್ಸ್ ಕ್ರಿಕೆಟ್ ಟೀಮ್ ದುಬೈ ಆವೃತ್ತಿ 14ರಲ್ಲಿ ನಾವುಗಳು ಗೆದ್ದರೆ ಫೈನಲ್ಗೆ ಲಗ್ಗೆ, ಚಾಂಪಿಯನ್ ಪಟ್ಟಕ್ಕಾಗಿ ಕಾಳಗ. ಒಂದು ಮುಂಜಾನೆಯಿಂದ ಎಲ್ಲ ಮೈದಾನಗಳಲ್ಲಿ ಆಡಿ 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 ಕೊನೆಗೆ ಚಾಂಪಿಯನ್ ಪಟ್ಟಕ್ಕೆ ನಾವು ಲಗ್ಗೆಯನ್ನು ಇಡಬೇಕೆಂಬ ಕನಸಿನೊಂದಿಗೆ ತಂಡದ ಮಾಲಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಪುಟ್ಟ ಪುಟಾಣಿಗಳೇ, ಮಹಿಳೆಯರೇ, ಅಕ್ಕ ತಂಗಿಯರೇ, ಹಿರಿಯ ವ್ಯಕ್ತಿಗಳೇ, ಕಿರಿಯ ವ್ಯಕ್ತಿಗಳೇ, ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ, ಮತ್ತೊಮ್ಮೆ ಮಗದೊಮ್ಮೆ ಈ ಸುಂದರವಾದ ಕ್ರೀಡಾಕೂಟಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ಳುತ್ತಾ ಇದ್ದಾವೆ, ಬರಮಾಡಿಕೊಳ್ಳುತ್ತಾ ಇದ್ದಾವೆ. ಕಟೀಲ್ ಫ್ರೆಂಡ್ಸ್ ದುಬೈ 20 ಮುಂದೆ 19 सवाल 20 गेंद पर 19 रन की आवश्यकता देखिए मैच जीतने के लिए किस तरह से निभाएंगे सचिन हेगड़े. सचिन हेगड़े अपनी ओवर की 5वां गेंद, उल्टा बल्ले की इस्तेमाल है इस वक्त. ओ माय गॉड, अशोक मैथ्यास विकेट की पतन हो चुकी है. देखिए द बैक टू डक आउट एरिया, द मैन अशोक मैथ्यास. ನಾ ಖಂಡಿತವಾಗಿ ಒಂದು ಮಾತು ಹೇಳಿದ್ದೆ, ಮುಂಜಾನೆ 10 ಗಂಟೆಗೆ ಪ್ಯಾಂಟ್ರಿ ಕಡೆ ಮಾತನಾಡಿದ ಮಾತು ಇದಲ್ಲ, ಪ್ರವೇಶದ್ವಾರದಲ್ಲಿ ಗೇಟಿನ ಬಳಿ ಮಾತನಾಡಿದ ಮಾತು ಇದಲ್ಲ, ಗಾಡಿಯಲ್ಲಿ ಎಸಿ ಹಾಕಿ 2-3 ಜನ ಆಟಗಾರರು ಹೇಳಿದ ಮಾತು ಇದಲ್ಲ, ಶೌಚಾಲಯದ ಬಳಿ ಹೇಳಿದ ಮಾತು ಇದಲ್ಲ.
ಮೈದಾನದ ಮೂಲೆ ಮೂಲೆಯಲ್ಲಿ ಮಾತಾಡಿದ್ದು ಇದಲ್ಲ, ಬಸ್ಸಿನಲ್ಲಿ ಬರುವಾಗ ಮಾತನಾಡಿದ್ದು ಇದಲ್ಲ, ಮೆಟ್ರೋದಲ್ಲಿ ಬಂದಾಗ ಹೇಳಿದ ಮಾತು ಇದಲ್ಲ. ಮಾತೆಂದರೆ ಮೈದಾನದಲ್ಲಿ ಆಡಿ ತೋರಿಸುವುದು ಸಾಧನೆ. ಗೆಲುವು ಸೋಲು ಇವೆರಡರ ಮಧ್ಯ ಪಂದ್ಯ. ಫೈನಲ್ಗೆ ಲಗ್ಗೆ ಇಡುವ ಕನಸುಗಳು. ಪ್ರತಿಷ್ಠಿತ ಪಂದ್ಯ. 14ನೇ ಆವೃತ್ತಿಯಲ್ಲಿ ನಾವುಗಳು ಒಂದೊಮ್ಮೆ 14 ಆಟಗಾರರನ್ನ ಒಟ್ಟುಗೂಡಿಸಲು ಕಷ್ಟವಾಗುವ ಸಮಯಕ್ಕೆ 14ನೇ ಆವೃತ್ತಿಯನ್ನು ಆಯೋಜಿಸಿಕೊಂಡಿದೆ. ಇದು ತಂಡ ಕಟೀಲ್ ಫ್ರೆಂಡ್ಸ್. ಅದ್ದೂರಿಯ ಪಂದ್ಯ, ಪ್ರತಿಷ್ಠಿತ ಪಂದ್ಯ. 19ಕ್ಕೆ 19, 19 पर 19 रन की आवश्यकता के मैच जीतने के लिए 19 പന്തിൽ 19 റണ്ണിന്റെ ലക്ഷ്യമാണ് മത്സരം വിജയിക്കാൻ. 19 ബോൾ ഉണ്ട്, 19 ಶಿವಪ್ರಸಾದ್ ಕಟೀಲುಳ್ಳೆರದುಳ್ಳೆ ಸ್ಟ್ರೈಕ್ಡ್. ಉಲ್ಟ ಬಲ್ಲಿಗೆ ಉಲ್ಟ ದಂಡಿಗೆ ಪ್ರಯತ್ನ ಇಲ್ಲಿ ಶಿವಪ್ರಸಾದ್. ಆದರೆ ಚಾಣಾಕ್ಷತನದ ಎಸ್ತಗಾರಿಕೆ ಇದು. ಓವರ್ ಕ್ರಮ ಸಂಖ್ಯೆ 1 ಮುಕ್ತಾಯಗೊಳ್ಳುತ್ತಾ ಇದೆ. ಖಾತೆ 6, ಬಿಟ್ಟು ಕೊಟ್ಟದ್ದು 1 ವಿಕೆಟ್. ಇನ್ನುಳಿದ 18ರ ಮುಂದೆ 19ರ ಸವಾಲಿದೆ. ಸಾಧನೆಗೆ ಪ್ರಯತ್ನಗಳೇ ಸ್ಫೂರ್ತಿ. ಸಾಧನೆಗಳಿಗೆ ಪ್ರಯತ್ನಗಳೇ ಸ್ಫೂರ್ತಿಯಾದರೆ ಸಾಧಿಸುವವನಿಗೆ ಸವಾಲುಗಳೇ ಆಸ್ತಿ. ಸಾಧಿಸುವವನಿಗೆ ಸವಾಲುಗಳೇ ಆಸ್ತಿ. ಸೋಲು ಗೆಲುವು ಇವೆರಡರ ಮಧ್ಯೆ ಪಂದ್ಯ. ಸೋತರೆ ಈ ದಿನದ ಆಡಿದ ಅನುಭವ, ಗೆದ್ದರೆ ಫೈನಲ್ಗೆ ಲಗ್ಗೆ. ಜಾತಿ, ಮತ, ಭೇದ, ವರ್ಣ ಅವೆಲ್ಲವನ್ನ ಬದಿಗೊತ್ತಿ ಶಿವ, ಮುಜಂಬಿಲ್, ಆಂಥೋನಿ ಎಂಬಂತ ಆ ಜೊತೆಯಾಟಗಳು ಒಂದೇ ಒಂದು ಡಕೌಟ್ ಏರಿಯಾದಲ್ಲಿ ನೋಡಿ ಒಗ್ಗಟ್ಟಿನಲ್ಲಿ ಕುತ್ತುಕೊಳ್ಳುವುದು, ಅದು ನಿಜವಾಗಿ ಪಂದ್ಯ. ಒಂದೇ ತಟ್ಟೆಯಲ್ಲಿ ತಿನ್ನುವಂತ ಊಟ ಮಾಡುವ ಸಮಯಗಳು ಖಂಡಿತವಾಗಿ ಹೇಳಬಲ್ಲೆ ಇದು ಮಾನವೀಯತೆ, ಇದು ನಿಜವಾಗಿ ಕ್ರೀಡೆ ಎಂದರೆ. ವಿದೇಶದ ಮಣ್ಣಿನಲ್ಲಿ ವೃತ್ತಿ ಜೀವನದ ಮಧ್ಯೆ ಒಂದು ದಿನದ ಆ ರಜಾ ಬಂದಾಗ ಮೀಸಲಾತಿಯಾಗಿ ಟೆನ್ನಿಸ್ ಕ್ರಿಕೆಟಿಗೆ ಪಾದಾರ್ಪಣೆಯಾಗಿ ನೀಡುವಂತ ಅದೆಷ್ಟೋ ಅಭಿಮಾನಿಗಳ ಮುಂದೆ ಈ ಮಧ್ಯೆ ಕ್ಲೀವ್ ಶಿರ್ವಾರವರ ಕ್ಲೀವನ್ ರವರ ಉದರಿ ಬಲಿ ಪಡೀತಾ ಇದೆ ತಂಡ. ಇದು ಸೆಮಿಫೈನಲ್. ಫೈನಲ್ಗೆ ಲಗ್ಗೆ ಇಡುವ ಪ್ರಯತ್ನ. ಗೆಲ್ತಿನ ಫೈನಲ್ ಗೊಬ್ಬಳಿ ಒಂಜಿ ಗ್ರೌಂಡ್ ಫೈನಲ್ಗೆ ಬರೆಯರೆ ತಯಾರಿ. ಗ್ರೌಂಡ್ ನಂಬರ್ 2 ಅವೇ ಲೆಕ್ಕನೆ ಗ್ರೌಂಡ್ ನಂಬರ್ 1 ಫೈನಲ್ಗೆ పోయರೆ ತಯಾರಿ. 2 ಸೈಡ್ ತೂನಗ ಓ ಟೀಮ್ ಆದಿಪ್ಪುಂಡು ಫೈನಲ್ಗೆ ಬರ್ಪುಂಡು. ಲೆಸ್ಲಿ ಅಂತೂ ಅಂಪೈರ್ಡ್ ಜವಾಬ್ದಾರಿತೆ ತೊಂದರೆ. ವಿದೇಶದ ಮಣ್ಣಿನಲ್ಲಿ ಬಹಳಷ್ಟು ಮೈದಾನಗಳಲ್ಲಿ ತಮ್ಮ ಅದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರಿಕಾ ಪೀಠದಲ್ಲಿ ಲೆಸ್ಲಿ ಅನುಭವ ಬಹಳಷ್ಟಿದೆ. ಚಿಕ್ಕ ಚಿಕ್ಕ ತಪ್ಪುಗಳು ಪಂದ್ಯಾಟಗಳಲ್ಲಿ ಸರಿಸಾಮಾನ್ಯ. ಅವೆಲ್ಲವನ್ನ ಹರಿತು ಒಂದುಗೂಡಿ ಸಾಗುವುದೇ ಆದರೆ ಪಂದ್ಯಾಕೂಟಕ್ಕೆ ಒಂದು ಯಶಸ್ವಿ ಖಂಡಿತ. ದಂಡುಗಾರಿಕಾ ಪೀಠಕ್ಕೆ ಕೆನತ್ ರಕ್ಷಣಾತ್ಮಕಾರಿ ದಂಡನ್ನ ಬೀಸುವಲ್ಲಿ ಪ್ರಯತ್ನ. ಹದಿನಾರರ ಮುಂದೆ 18 ರನ್ನಿನ ಅವಶ್ಯಕತೆ. 16 ಎಸೆತಗಳಿದೆ, 18 ಓಟದ ಅವಶ್ಯಕತೆ. ಶಿವಪ್ರಸಾದ್ ಕಟೀಲ್ ಆರ್ಭಟದ ಆಟಗಾರ.
Oh my goodness! ये है षडका. What a batting! ಶಿವ ಪ್ರಸಾದ್ ಕಟೀಲ್. ನಾ ಹೇಳಿದ್ದೆ ಎಲ್ಲಿಯವರೆಗೆ ಮೈದಾನದಲ್ಲಿ ಶಿವ ಇದ್ದಾನೆ, 21 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ, ಆತ ಡೇಂಜರಸ್. नो वन स्टॉप दिस मैन. एनर्जी है इनका साथ, तजुर्बा है इनका साथ, इवन करुत्तनाण. वाट अ मैच. ಷಡ್ಕದ ಮುಗೇನ 6 ಅಂಕದ ಏರಿಕೆ. ಮ್ಯಾಚ್ ಈಸ್ ಹೈ ವೋಲ್ಟೇಜ್. 15 ಬೋಲ್ಡ್ 12 ರನ್ ಅವಡು. 15ಕ್ಕೆ 12 ರನ್ನಿನ ಅವಶ್ಯಕತೆ ಇದೆ. ಮತ್ತೆ ಮತ್ತೆ ಅದೇ ಭಾಗ. ಈ ಬಾರಿ ಶಿವಪ್ರಸಾದ್ ಕಟೀಲ್ ಅಧ್ಯಾಯ ಅಂತ್ಯಗೊಳ್ತಾ ಇದೆ. ಸರ್ಪ್ರೈಸ್ ತಪ್ಪ ಭದ್ರ ಬಗಸೆಯಲ್ಲಿ ಬಂತು ಚೆಂಡು. ಶಿವಪ್ರಸಾದ್ ಕಟೀಲ್ ಪಂದ್ಯದ ವೀಕ್ಷಣೆಯತ್ತ ಮುಖ ಮಾಡುವಲ್ಲಿ ಮ್ಯಾಚ್ ಅಂದರೆ ಇದು. ನೂತನ ದಂಡುಗಾರಿಕಾ ಪೀಠಕ್ಕೆ ಯಾರಾಗಿರಬಹುದು? 17 ಕ್ರಮ ಸಂಖ್ಯೆಯ ಸಮವಸ್ತ್ರಧಾರಿ ಶಾಹಿಲ್ ಕೂರ್ನಡ್ಕ. ಇದು ಕೂರ್ನಡ್ಕದ ಪ್ರತಿಭೆ. ಪಂದ್ಯದ ಸ್ಥಿತಿಗತಿಯಲ್ಲಿ ಬದಲಾವಣೆ ತರಬಹುದೇ? ಶಿವಪ್ರಸಾದ್ ಮತ್ತು ಶಾಹಿಲ್ ಕೂರ್ನಡ್ಕ ಮಾತುಕತೆ ನೋಡಿ. ಯಾನಂತೂ ಒಂದು 6 ಬಟ್ಟದ ಬೈದೆ. ಶಾಹಿಲ್ ಈ ಅಂಚನೆ ಬರಿಯರ ಬಳ್ಳಿ ತೂದುಗೊಬ್ಬು ಅದಾಗಿರಬಹುದೇ ಮಾತು? ಖಂಡಿತವಾಗಿ ಒಂದು ಮಾತು ಹೇಳಬಲ್ಲೆ, ಎಲ್ಲವೂ ತಳಮಳ. ಮುಂಜಾನೆಯ ಮಾತನಾಡಿದ ಮಾತುಗಾರರೆಲ್ಲ ರೂಮಿನಲ್ಲಿ ನಿದ್ದೆಯಲ್ಲಿ. ಅದು ಚಾಂಪಿಯನ್ ಪಟ್ಟಕ್ಕೆ ಕಾಳಗ. ಫೈನಲ್ಗೆ ಲಗ್ಗೆ ಇಡುವ ತಂಡ ಯಾವುದು? ಅಬುದಾಬಿಯ ಸಂತೋಷ್ ರವರಂತೂ ಜೊತೆ ಸೇರಿಕೊಂಡಿದ್ದಾರೆ. ವೀಕ್ಷಕ ವಿವರಣೆಯಲ್ಲಿ ಅಂತೂ ಬಹಳಷ್ಟು ಸಾರಥ್ಯ ಇದೆ. ಹಾದಿ ಪಟೀಲ್, ಸಂತೋಷ್ ಅಬುದಾಬಿ, ಇರ್ಷಾದ್ ಉಡುಪಿ. ಧನ್ಯವಾದಗಳು ಅಶ್ರಫ್ ಅವರ. ಆಫ್ರೇದೆ ಶಹೀದ್ ಆಫ್ರೇದೆ ಬಹಳಷ್ಟು ಪಂದ್ಯಕೂಟಗಳ ಮಿಂಚಿದ ಎಸ್ತಗಾರಿಕೆ. ಚಕ್ರವರ್ತಿ ಪರವಾಗಿ ಬಹಳಷ್ಟು ಪಂದ್ಯಕೂಟಗಳನ್ನು ಜಯಿಸಿಕೊಟ್ಟಿರ್ತಕ್ಕಂಥ ರಾಜ್ಯ ಕಂಡಂಥ ಶ್ರೇಷ್ಠ ಆಟಗಾರ ಅಂತ ಹೇಳಿದ್ರು ತಪ್ಪಾಗಲಾರದು. ಚಕ್ರವರ್ತಿಯ ಪಾಳಯದಲ್ಲೇ 10-15 ವರ್ಷಗಳ ಕಾಲ ನಿರಂತರ ಆಟವನ್ನು ಆಡಿರ್ತಕ್ಕಂಥ ಹೆಮ್ಮೆ ಆಟಗಾರ ಶಹೀದ್ ಆಫ್ರೇದಿ. ಅರಸ ವಾರಿಯರ್ ಪರವಾಗಿ ಒಂದು ಕಡೆಯಲ್ಲೇ 13 ಎಸೆತಗಳ ಮುಂದೆ 10 ಓಟದ ಅವಶ್ಯಕತೆಯನ್ನು ಕಾಣ್ತಾ ಇದೆ. ಶಹೀದ್ ಆಫ್ರಿದೆ ಬಹಳಷ್ಟು ಪಂದ್ಯಗಳನ್ನು ತಿರುಗಿಸಿದಂತ ಆಟಗಾರ ಅಂತ ಹೇಳಿದ್ರು ತಪ್ಪಾಗಲಾರದು. ಈ ಮಧ್ಯೆ ಕ್ಲೀನ್ ಬೋಲ್ಡ್. ನಾನು ಹೇಳಿದ್ದೆ ಯಾಕೆಂತ ಹೇಳಿದ್ರೆ ನಾವು ಕಂಡಂತ ಆಟ ಶಹೀದ್ ಆಫ್ರಿದೆ ಯಾವತ್ತೂ ಕೂಡ ಶಹೀದ್ ಆಫ್ರಿದೆ ಪಂದ್ಯವನ್ನು ಬಿಟ್ಟು ಕೊಡಲಿಲ್ಲ. ಯಾಕೆಂತ ಹೇಳಿದ್ರೆ ಚಕ್ರವರ್ತಿಯ ವಿರುದ್ಧ ಪರವಾಗಿ ಬಹಳಷ್ಟು ಪಂದ್ಯಕೂಟಗಳನ್ನ ಆಡಿರ್ತಕ್ಕಂಥ ಅನುಭವ. ಕ್ಯಾಚ್ ಕಾಟ್ ಬೈ ಗುರು ಬಹಳಷ್ಟು ಉತ್ತಮವಾದಂತ ಗೂಟ ರಕ್ಷಣೆಯನ್ನ ಮಾಡಿದ್ರು. ಬ್ಯಾಟ್ಸ್ಮನ್ ನೇಮ್ ಸುನೇಲ್ ರನ್ನ ಕರೆತರ್ತಾ ಇದ್ದಾರೆ. ಸುನಿಲ್ ಪಿಲಾರ್ ಆಫ್ರೇದೆ ಬಹಳಷ್ಟು ಉತ್ತಮವಾಗಿ ಎಸೆತವನ್ನ ಎಸೆದ್ರು, ಪಂದ್ಯದ ತಿರುವನ್ನ ಮಾಡಿದ್ರು. ದತ್ತ ಪ್ರಸಾದ್
12 ಎಸೆತಗಳ ಮುಂದೆ 10 ಓಟದ ಅವಶ್ಯಕತೆ. ಸೆಮಿಫೈನಲ್ ಜಿದ್ದಿನ ಹೋರಾಟ. ಬಹಳಷ್ಟು ಪಂದ್ಯವನ್ನ ಆಡಿರ್ತಕ್ಕಂಥ ಆಟಗಾರರನ್ನ ಕೂಡಿರ್ತಕ್ಕಂಥ ತಂಡ ಅರಸ ವಾರಿಯರ್ಸ್ ಆದ್ರೆ, ಇನ್ನೊಂದು ಕಡೆಯಲ್ಲ ಯುನೈಟೆಡ್ ಕೊಡಿಯಾಲ್. ಹನ್ನೆರಡು ಎಸೆತಗಳ ಮುಂದೆ 10 ಓಟದ ಅವಶ್ಯಕತೆಯನ್ನ ಕಾಣ್ತಾ ಇದ್ದಾವೆ. ಕಟೀಲು ಪ್ರೀಮಿಯರ್ ಲೀಗ್ 14ರ ಆವೃತ್ತಿಯನ್ನ ಕಾಣ್ತಾ ಇದ್ದಾವೆ. ಬಹಳಷ್ಟು ಸೊಗಸಾದ ಮೈದಾನದಲ್ಲಿ ಈ ಪಂದ್ಯಕೂಟವನ್ನು ನಡೆಸಿಕೊಟ್ಟಿದ್ದಾರೆ AKW ಸ್ಪೋರ್ಟ್ಸ್. ಈ ಮಧ್ಯೆ ತಟ್ಟೆ ಮೊಟ್ಟೆ ಓಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. 1-2 ಈ ಮಧ್ಯೆ ರನ್ಔಟ್ ಆಗುವಂತ ಲಕ್ಷಣಗಳು ಇಲ್ಲ. 2 ಓಟ. 10 11 ಎಸೆತ 10 ಓಟ. ಹನ್ನೊಂದು ಎಸೆತ 8 ಓಟದ ಅವಶ್ಯಕತೆಯನ್ನು ಕಾಣ್ತಾ ಇದ್ದಾವೆ. ಸೆಮಿಫೈನಲ್ ಪಂದ್ಯಾಟ, ಜಿದ್ದಿನ ಹೋರಾಟ. ಯಾವ ರೀತಿಯಾಗಿಯೂ ಅದೃಷ್ಟದ ಆಟ ತಿರುಗಬಹುದೇ ಅನ್ನುವಂಥದ್ದು. ಈ ಮಧ್ಯೆ ಅಗಲ ಎಸೆತದ ಸೂಚನೆ ಬರ್ತಾ ಇದೆ. ತೀರ್ಪುಗಾರರ ತೀರ್ಮಾನಕ್ಕೆ ನಾವು ತಲೆಬಾಗಲೇಬೇಕಾಗಿದೆ. ಕೊನೆಯ 11 ಎಸೆತಗಳು ಬಾಕಿ ಉಳಿಯುತ್ತಾ 7 ಓಟಗಳು ಬೇಕಾಗಿದೆ. ಈ ಮಧ್ಯೆ ಮತ್ತೊಂದು ಅಗಲ ಎಸೆತ. 6 ಓಟಗಳ ಅವಶ್ಯಕತೆಯನ್ನ ಕಾಣ್ತಾ ಇದೆ. ಸೆಮಿಫೈನಲ್ನ ಪಂದ್ಯಾಟವನ್ನ ಕಾಣ್ತಾ ಇದ್ದೇವೆ. ಕಟೀಲು ಪ್ರೀಮಿಯರ್ ಲೀಗ್ ಬಹಳಷ್ಟು ಉತ್ತಮವಾದ ಪಂದ್ಯಕೂಟವನ್ನ ನಡೆಸ್ತಾ ಇದ್ದಾರೆ. ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಈ ಮಧ್ಯೆ 5 ಓಟ. 1 ಓಟ ತಟ್ಟೆ ಮೊಟ್ಟೆ ಓಟ. ಲೆಗ್ ಬೈ 10 ಎಸೆತಗಳ ಮುಂದೆ 5 ಓಟದ ಅವಶ್ಯಕತೆಯನ್ನು ಕಾಣ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಸೂಪರ್ ಓವರ್ ನಡೀತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲ ರೋಮಾಂಚಕರ ಪಂದ್ಯ ನಡೀತಾ ಇದೆ. 10 ಎಸೆತಗಳ ಮುಂದೆ 5 ಓಟ. ಈ ಮಧ್ಯೆ ರಿವರ್ಸ್ ಮಾದರಿಯಲ್ಲಿ ಹೊಡೆತವನ್ನ ನೀಡಿದ್ರು. ಬಹಳಷ್ಟು ಉತ್ತಮವಾದ ಕ್ಷೇತ್ರ ರಕ್ಷಣೆಯನ್ನು ಪಡಿತಾ ಇದ್ದಾರೆ. 3 ಓಟವನ್ನು ಕಲೆ ಹಾಕಿದ್ರು. 2 ಓಟದ ಅವಶ್ಯಕತೆಯನ್ನ ಕಾಣ್ತಾ ಇದೆ. ಯುನೈಟೆಡ್ 11 ಯುನೈಟೆಡ್ ಕೊಡಿಯಾಲ್ ಜಯದ ಹೊಸ್ತಿಲಲ್ಲಿದೆ. ಆದರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ. ಯಾವತ್ತೂ ಕೂಡ 9 ಎಸೆತಗಳ ಮುಂದೆ 2 ಓಟದ ಅವಶ್ಯಕತೆಯನ್ನ ಕಾಣ್ತಾ ಇದ್ದೇವೆ. ಈ ಮಧ್ಯೆ ತಟ್ಟೆ ಮೊಟ್ಟೆ ಓಡುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದೇವೆ. ಸಮಬಲ ಪಂದ್ಯ ಸಮಬಲ ಕಾಣ್ತಾ ಇದೆ. ಎಸ್ ಹೈ ವೋಲ್ಟೇಜಿನತ್ತ ಸಾಗಬಹುದೇ. 8ರ ಮುಂದೆ 1ರ ಅವಶ್ಯಕತೆ. ಒಂದು ಕಡೆ ಕೆನೆತ್ ಎಸ್ತಗಾರಿಕಾ ಪೀಠದಲ್ಲಿ ದತ್ತ ಪ್ರಸಾದ್. ಹಾ ವಾ ಬೈ ವಾ. ದಂಡು ಮತ್ತು ಚೆಂಡಿನ ನಡುವೆ ಯಾವುದೇ ಸಂಪರ್ಕ ಕಂಡು ಬರ್ತಾ ಇಲ್ಲ. ಚುಕ್ಕಿ ಆಗ್ತಾ ಇದೆ. ಪಂದ್ಯ ವಿಚಿತ್ರ ಕಡೆಗೆ ಬದಲಾಗಬಹುದೇ.
7 ಎಸೆತಗಳ ಮುಂದೆ 1ರ ಅವಶ್ಯಕತೆ. ದತ್ತ ರಕ್ಷಣಾತ್ಮಕವಾಗಿ ದಂಡಿಸುವ ಪ್ರಯತ್ನ. ಈ ಮುಗೇನ ಯುನೈಟೆಡ್ ಕೊಡಿಯಾಲ್ ತಂಡ ಫೈನಲ್ಗೆ ಲಗ್ಗೆ ಇಡ್ತಾ ಇದೆ. ಈ ದಿನದ ಪಂದ್ಯಾಕೂಟದ ಫೈನಲಿಸ್ಟ್ಗಳಾಗಿ ಒಂದು ತಂಡ ಯಾವುದೆಂದು ಕೇಳಿದರೆ ಆ ಪ್ರಶ್ನೆಗೆ ಉತ್ತರ ಯುನೈಟೆಡ್ ಕೊಡಿಯಾಲ್. ಎದುರಾಳಿ ತಂಡ ಸೆಮಿಫೈನಲ್ ಸೆಣಸಾಡಿದ ತಂಡ ಅರಸ ವಾರಿಯರ್ಸ್ ತಂಡ ಬಹಳ ವಿಚಿತ್ರ ರೀತಿಯಲ್ಲಿ